ಎರಡು ಅಕ್ಯೂಸ್ಡ್ ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಳ್ಳತನ ಕೇಸಲ್ಲಿ ನಾವು ಹುಡುಕುವ ಸಂದರ್ಭದಲ್ಲಿ ಹನುಮಂತ ಭೀಮಪ್ಪ ಪೂಜಾರಿ 37 ವರ್ಷ ನಲ್ಲನಟ್ಟಿ ಗ್ರಾಮದವನು, ಲಕ್ಷ್ಮಣ್ ರಾಮಪ್ಪ ಹಂಚಿನಮನೆ ಇವನಕ್ಕೊಂದು 29 ವಯಸ್ಸು, ಇವನು ಬಾಳೆಬಾಳ ವಿಲೇಜ್ ಅವನು. ಸೊ ಇವರಿಬ್ಬರು ಸೇರಿ ಒಂದು 110 ಗ್ರಾಮ್ ಕಳ್ಳತನವನ್ನು ಒಂದು 7 ಕಡೆ ಮಾಡಿದ್ದಾರೆ. 7 ಕಡೆ ಬೇರೆ ಬೇರೆ ಅಫೆನ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ಘಟಪ್ರಭಾ ಟೌನ್ ವ್ಯಾಪ್ತಿಯಲ್ಲಿ ಒಂದು 15 ಗ್ರಾಮ್ ಚಿನ್ನವನ್ನು ಕಿತ್ಕೊಂಡು ಹೋಗ್ತಾರೆ. ಚೈನ್ ಸ್ನಾಚಿಂಗ್ ಅಂದ್ರೆ ಹೇಳ್ತೀವಲ್ಲ, ಕಿತ್ಕೊಂಡು ಹೋಗಿರ್ತಾರೆ. ಬಾಳುಬಾಲ ವಿಲೇಜ್ ಅಲ್ಲಿ ಒಂದು 10 ಗ್ರಾಮ್ ತೂಕದ ಬಂಗಾರ ಮನೆ ಕಳ್ತನ, ರಾತ್ರಿ ಟೈಮ್ ಅಲ್ಲಿ ಮನೆ ಕಳ್ತನ ಮಾಡಿರ್ತಾರೆ. ಮತ್ತು ಘಟಪ್ರಭಾ ವ್ಯಾಪ್ತಿಯಲ್ಲಿರುವ ಬಾಳುಬಾಲ ವಿಲೇಜ್ ಅಲ್ಲಿ ಇನ್ನೊಂದು ಕಳ್ತನ 18.5 ಗ್ರಾಮ್ HBT ಮನೆ ಕಳ್ತನ ಮಾಡಿರ್ತಾರೆ. ಮತ್ತು ಬಸಲಿಗಟ್ಟಿಯಲ್ಲಿ ಒಂದು 25 ಗ್ರಾಮ್ ಮನೆ ಕಳ್ತನ, ಬಸಲಿಗುಂದಿಯಲ್ಲಿ ಒಂದು 25 ಗ್ರಾಮ್ ಕಳ್ತನ, ಮತ್ತು ಗೋಕಾಕ ಗ್ರಾಮೀಣ ಠಾಣೆಯಲ್ಲಿ ಬರುವ ಮಲವಂಕಿ ವಿಲೇಜ್ ಅಲ್ಲಿ ಒಂದು 10 ಗ್ರಾಮ್ ಮನೆ ಕಳ್ತನ ಮಾಡಿರುವುದು. ಗೋಕಾಕ್ ಗ್ರಾಮೀಣ ಮಲವಂಕಿಯಲ್ಲಿ ಇನ್ನೊಂದು 35 ಗ್ರಾಮ್ ಕಳ್ತನ, ಒಟ್ಟು ಒಂದು 110 ಗ್ರಾಮ್ ಚಿನ್ನವನ್ನು ಕಳ್ತನ ಮಾಡಿರುವುದು ಕಂಡು ಬಂದಿದೆ. ನಮ್ಮ ಘಟಪ್ರಭಾ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ಸ್ಟಾಫ್ ಈ ಕೇಸನ್ನು, ಈ 2 ಅಕ್ಯೂಸ್ರನ್ನು ಪತ್ತೆ ಮಾಡಿ ಇವರ ಕಡೆಯಿಂದ ರಿಕವರಿ ಮಾಡಿ ನಿನ್ನೆ ಅವನನ್ನು ಕೋರ್ಟಲ್ಲಿ ಕೂಡ ಪ್ರೊಡ್ಯೂಸ್ ಮಾಡಲಾಗಿದೆ. ಇವರ ಕಡೆಯಿಂದ ಒಂದು ಇದಕ್ಕೆ ಅಫೆನ್ಸ್ಗೆ ಯೂಸ್ ಮಾಡಿರುವ ಮೋಟಾರ್ ವೆಹಿಕಲ್ ಬೈಕ್ ಒಂದು ಕೂಡ ಮಹಾರಾಷ್ಟ್ರನಲ್ಲಿ ಕಳ್ತನ ಮಾಡಿರ್ತಾರೆ, ಅದನ್ನು ಪತ್ತೆ ಮಾಡಲಾಗಿದೆ. ಮಹಾರಾಷ್ಟ್ರನಲ್ಲಿ ಆಗಿರುವ ಒಂದು ಬೈಕ್ ಕಳ್ತನವನ್ನು ಕೂಡ ಪತ್ತೆ ಮಾಡಲಾಗಿದೆ. ಒಟ್ಟು 7 ಕೇಸಲ್ಲಿ ಒಂದು ಕಳ್ತನವನ್ನು ಪತ್ತೆ ಮಾಡಿದ್ದಾರೆ. ಘಟಪ್ರಭಾ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಸ್ಟಾಫ್ ಎಲ್ಲ ಎಲ್ಲಿದ್ದಾರೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸೊ ನಾವು ರಿಸಲ್ಟ್ ಜೊತೆಗೆ ನಿಮ್ಮ ಜೊತೆಗೆ ಬರಬೇಕಂದ್ರೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಮಾತಾಡೋದು ಮಾತ್ರ ಅಲ್ಲ, ಪೊಲೀಸಲ್ಲಿ ನಾವು ರಿಸಲ್ಟ್ ಕೊಡಬೇಕು. ಸೊ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂದ್ರೆ ಇಲ್ಲೋದಕ್ಕಿಂತ ಇವತ್ತು ಗೋಕಾಕ್ ಸಬ್ ಡಿವಿಷನ್ DSP ಅವರ ರವಿನಾಯಕ್ ಅವರ ನೇತೃತ್ವದಲ್ಲಿ ಎಂಟೈರ್ ತಂಡ ಗೋಕಾಕ್ ಸಬ್ ಡಿವಿಷನ್ ಅಲ್ಲಿ ಬಹಳಷ್ಟು ಕಳ್ತನಗಳನ್ನು ಪತ್ತೆ ಮಾಡಲಾಗಿದೆ. ಅದರಲ್ಲಿ ಘಟಪ್ರಭಾ ಜಾಸ್ತಿ ಕಳ್ತನವನ್ನು ಪತ್ತೆ ಮಾಡಿರ್ತಾರೆ. ಇದು ಮುಗಿದ ನಂತರ ಇನ್ನೊಂದು ಕೇಸಲ್ಲಿ ಕುಳಗೋಡು ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅವರು ಒಂದು 15 ಗ್ರಾಮ್ ಕಳ್ತನ, ಮನೆ ಕಳ್ತನ ಒಂದು ಆಗಿದೆ. ಇದು ಮಾನಂಬಿ ಗ್ರಾಮದಲ್ಲಿ ಒಂದು 3 ಮನೆ ಕಳ್ತನ ಆಗಿದೆ. ಆ ಒಂದು ಮನೆಯಲ್ಲಿ ಸುಮಾರು ಒಂದು 15 ಗ್ರಾಮ್ ಬಂಗಾರ ಕಳ್ತನ ಆಗಿದೆ. ಅದರಲ್ಲಿ ಮುಂದೆ 3 ಜನ ಸೇರಿ ಈ ಕಳ್ತನವನ್ನು ಮಾಡಿರ್ತಾರೆ. ಬಸವರಾಜ್ ರಾಮಕೃಷ್ಣ ಯಲ್ಲಶೆಟ್ಟಿ 24 ವಯಸ್ಸಿನವನಿಗೆ, ಶ್ರೀಶೈಲ್ ನೀಲವ ಮೇತ್ರಿ 22 ವರ್ಷ, ಹನುಮಂತ ಪರಪ್ಪ ಭಜಂತ್ರಿ ಇವನ 3 ಜನನು ಕೂಡ ಬಾಗಲಕೋಟೆ ಜಿಲ್ಲೆಯವರು. ಅಲ್ಲಿಂದ ಬಂದು ಇಲ್ಲಿ ನಮ್ಮಲ್ಲಿ ಕಳ್ತನವನ್ನು ಮಾಡಿರ್ತಾರೆ. ಇವರು ಕಳ್ತನ ಮಾಡಿ ನಂತರ ಇತ್ತೀಚೆಗೆ ಇವರ ಕಡೆಯಿಂದ ಜಾನ್ 30ಕ್ಕೆ ಈ ಕಳ್ತನವನ್ನು 3 ಮನೆಯಲ್ಲಿ ಆಗಿರುತ್ತದೆ. ಈಗ ಕಳ್ತನವನ್ನು ಪತ್ತೆ ಮಾಡಿ ಅದರಲ್ಲಿ ಸುಮಾರು ಒಂದು 15 ಗ್ರಾಮ್ ಚಿನ್ನ ಬಂಗಾರವನ್ನು ಕೂಡ ಅದು ರಿಕವರಿ ಮಾಡಲಾಗಿದೆ. ಅಕ್ಯೂಸರನ್ನು ಕೂಡ ನಾವು ಸೆಕ್ಯೂರ್ ಮಾಡಿದ್ದೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ಇತ್ತೀಚೆಗೆ ಮತ್ತು ಗೋಕಾಕ್ ರೂರಲ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಹಳಷ್ಟು ಕಡೆ ಮೋಟಾರ್ ಪಂಪ್ ಸೆಟ್ ನದಿಯಲ್ಲಿ ಹಾಕಿರೋದು, ಬಾವಿಯಲ್ಲಿ ಹಾಕಿರೋದು, ನೀರು ಕಮ್ಮಿ ಆದ್ಮೇಲೆ ಮೋಟಾರ್ ಪಂಪ್ ಸೆಟ್ ಮತ್ತು ವೈರ್ ಕಳ್ತನಗಳನ್ನು ಒಂದು 13 ಕಡೆ ವೈರ್ ಕಳ್ತನಗಳಾಗಿದೆ. ಅದರಲ್ಲಿ ಕೆಲವೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೆಲವೊಬ್ಬರು ಕೊಟ್ಟಿಲ್ಲ. ಜನರಿಗೆ ನಾವು ಏನು ಹೇಳ್ತೀವಿ ಅಂದ್ರೆ, ನೀವು ಒಂದು ಸಣ್ಣ ಇಶ್ಯೂ ಇದಂದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಅನ್ನು ಕೊಡಿ. ಇತ್ತೀಚೆಗೆ ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಕೂಡ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ನೀವು ಕಂಪ್ಲೇಂಟ್ ಕೊಡ್ತೀರಂದ್ರೆ ನಾವು FIR ಸ್ವೀಕರಿಸಿ ನಿಮಗೆ ಖಂಡಿತವಾಗಿ ನಾವು FIR ಅನ್ನು ಮಾಡಿ ಕೊಡ್ತೀವಿ. ಮತ್ತು ಕೇಸ್ ಪತ್ತೆ ಮಾಡುವಲ್ಲಿ ಕೆಲವೊಂದು ಕೇಸಲ್ಲಿ ನೀವು ಸಣ್ಣ ಕೇಸ್ಗಳಲ್ಲಿ ಪತ್ತೆ ಮಾಡೋದು ತುಂಬಾ ಈಸಿ ಇರುತ್ತೆ, ಅವರು ಜಾಸ್ತಿ ಎಫೋರ್ಟ್ ಮಾಡಿರೋದಿಲ್ಲ. ಸಣ್ಣದಾಗುತ್ತೆ ಅಂದ್ರೆ ಕೂಡ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ಇನ್ನೊಂದು ಕೂಡ ನಾವು ಹೇಳಿದ್ವಿ, ಒಂದು ವೇಳೆ ನಮಗೆ FIR ಮಾಡಿಲ್ಲ ಅಂದ್ರೆ ಕೂಡ KSP ಅಪ್ಲಿಕೇಶನ್, ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಇಂತಹ ಕಳ್ತನ ಆಗಿದೆ FIR ಮಾಡಿಲ್ಲ ಅಂದ್ರೆ ಒಂದು ಹೇಳ್ತೀರಂದ್ರೆ ನಾವು ಪರ್ಸನಲಿ ಫಾಲೋ ಅಪ್ ಮಾಡಿ ಸ್ಟೇಷನ್ಗಳಲ್ಲಿ ಯಾಕೆ FIR ಮಾಡಿಲ್ಲ ಅಂದ್ರೆ ಪ್ರಶ್ನೆ ಮಾಡ್ತೀವಿ. ಇತ್ತೀಚೆಗೆ ನನಗೆ ಗೊತ್ತಿರುವಂಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ FIR ಯಾವುದೋ ದಾಖಲು ಮಾಡ್ತಾ ಇಲ್ಲ ಅಂದ್ರೆ ಕಂಪ್ಲೇಂಟ್ಸ್ ಯಾವುದೂ ಇಲ್ಲ ಜನರು ಬರೋದು. ಕೆಲವೊಂದು ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಅದು ಸಿವಿಲ್ ನೇಚರ, ಕ್ರಿಮಿನಲ್ ನೇಚರ ಇರೋದು ಬಿಟ್ಟು ಬೇರೆ ಎಲ್ಲಾ ಕೇಸಲ್ಲಿ ಕೂಡ ನಮ್ಮ ಪೊಲೀಸ್ ಆಫೀಸರ್ಸ್ ಯಾವುದೇ ನಿರ್ಲಕ್ಷ್ಯ ಇಲ್ಲದೆ FIR ಅನ್ನು ದಾಖಲು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಈಗ ಇತ್ತೀಚೆಗೆ
ಕೇಸನ್ನು ಕೂಡ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗಿದೆ. ಯಾಕಂದ್ರೆ ಬರುವ ಪ್ರತಿಯೊಂದು ಕಂಪ್ಲೇಂಟ್ ರಾಜ್ಯ ಪಂಚಾಯತ್ ಇಲ್ಲದೆ, ಕೇಸು ಸಣ್ಣದಿದೆ, ವ್ಯಾಲ್ಯೂ ಕಮ್ಮಿ ಇದೆ, ಇಂಥದ್ದು ಯಾವುದೋ ಕಾರಣ ಇಲ್ಲದೆ ತಕ್ಷಣ FIR ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಪತ್ತೆಯಾಗುವುದು ಕೂಡ ಜಾಸ್ತಿ ಆಗಿದೆ. ಸೊ ಇಂತಹ ಒಂದು ರೈತರಿಗೆ ಸಮಸ್ಯೆ ಆಗೋದ್ರಿಂದ ನಾವು ಕೂಡ ಇದೊಂದು ಗಂಭೀರವಾಗಿ